ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಇವತ್ತು ನಂದು ಈ ಸೆಕೆಂಡ್ರಿ ಮೊಬೈಲ್ ಬಗ್ಗೆ ಮಾತಾಡ್ತೆ. ಇದು ಆ್ಯಕ್ಚುಲಿ ಒಂದು ವರ್ಷದಿಂದ ಸೆಕೆಂಡ್ರಿ ಮೊಬೈಲ್ ಅಲ್ಲ, ನಂದು ಮೇನ್ ಮೊಬೈಲ್ ಆಗಿದೆ, ಪ್ರೈಮರಿ ಮೊಬೈಲ್ ಆಗಿತ್ತು. ಬಟ್ ಈಗ ಈ ಸೆಕೆಂಡ್ರಿ ಮೊಬೈಲ್ ಆಗದೆ. ಇದ್ರಾಗ ನಾನು ಎಂಥ ಜಾಸ್ತಿ ಯೂಸ್ ಮಾಡೋದಿಲ್ಲ. ಈಗ ಮೊದಲಾಗಿದ್ರೆ ಇದರಲ್ಲೇ ಕಾಲು, ಮೆಸೇಜು, ಸಮಥಿಂಗ್ ಇವು ಎಲ್ಲ ಅಂದರೆ ಎಲ್ಲ ಮೊಬೈಲ್ ನಾರ್ಮಲ್ ಬೇಸಿಕ್ಸ್ ಎಲ್ಲ ಇದರಲ್ಲೇ ಯೂಸ್ ಮಾಡ್ತಿದ್ದೆ. ಗೇಮ್ ಮಾಡೋದಾಗಿರಲಿ, ಯಾವುದೇ ಅಂದರೆ ಯೂಸ್ ಮಾಡೋದಾಗಿರಲಿ, ಮೊಬೈಲ್ ಯೂಸ್ ಮಾಡೋದಾಗಿರಲಿ ಎಲ್ಲ ಇದರಲ್ಲೇ ಮಾಡ್ತಿದ್ದೆ. ಬಟ್ ಈಗ ಅಲ್ಲಿ ವೀಡಿಯೋ ಆಗ್ತುಂಟಲ್ಲ, ಆದರೆ ಆ ಮೊಬೈಲೇ ಮಾಡ್ತಾನೆ. ಸೊ ಈ ಮೊಬೈಲ್ ಈಗ ಗೇಮ್ ಆಡೋಕ್ಕೆ ಮಾತ್ರ ಯೂಸ್ ಮಾಡ್ತೆ. ಮೊದಲು ನಾನು ಫ್ರೀ ಫೈರ್ ಆಡ್ತಿದ್ದೆ. ಈಗ ಫ್ರೀ ಫೈರಿಂದ ಅಪ್ಗ್ರೇಡ್ ಆಗಿ ಪಬ್ಜಿ ಬಂದ ಇದಾಗದೆ, ಅಪ್ಗ್ರೇಡ್ ಆಗದೆ. ಸೊ ಎಂತೆಲ್ಲ ಈ ಮೊಬೈಲಾಗೆ ನಂದು ಹಳೆ ಮೆಮೊರೀಸು, ಫೋಟೋಸು, ವೀಡಿಯೋಸ್ ಎಲ್ಲ ಉಂಟು. ಸೊ ಎಲ್ಲ ಇಲ್ಲ, ಎಲ್ಲ ಡಿಲೀಟ್ ಆದಾಗದೆ. ಕಡೆಗೆ ಒಂದು ಕೆಲವೊಂದೆಲ್ಲ ಕ್ರ್ಯಾಶ್ ಆಗದೆ ವೀಡಿಯೋಸ್ ಎಲ್ಲ. ಸೊ ಇದ್ದಷ್ಟು ತೋರಿಸ್ತೇನೆ ನಿಮಗೆ ಫೋಟೋಸ್, ವೀಡಿಯೋಸ್ ಎಲ್ಲ. ಇಲ್ಲಾಂದರೆ ಎಂತ ಮಾಡ್ಕೋಬೋದಿಲ್ಲ, ಇದ್ದಷ್ಟು ತೋರಿಸ್ತೇನೆ ನಿಮಗೆ. ಕಡೆಗೆ ಹಾಗೆ ಅಂತಂದರೆ ಇದರಲ್ಲಿ ಹೆವಿ ಮೆಮೊರೀಸ್ ಅಂದರೆ ಹೆವಿ ಮೆಮೊರೀಸ್ ಅದೇ. ಹೌದು, ಇದ್ರ ಮೆಮೊರಿ ಕಾರ್ಡು ಇದ್ರಾಗೆ ಇದ್ದಿದ್ರೆ ಎಲ್ಲ ರಿಕವರ್ ಮಾಡೋಕತ್ತಿತ್ತು. ಮೆಮೊರಿ ಕಾರ್ಡ್ ಕ್ರ್ಯಾಶ್ ಅಂತ ಆಯಿತಾ. ಸೊ ಅದಕ್ಕೆ ಅದ್ರಾಗೆ ಹೋಯ್ತು, ಆಗ ಮೆಮೊರಿ ಕಾರ್ಡ್ ಹೋಯ್ತು. ಬೇರೆ ಮೆಮೊರಿ ಕಾರ್ಡ್ ತಗೊಂಡು ಟ್ರಾನ್ಸ್ಫರ್ ಮಾಡ್ಕೊಂಬಂದ್ರೆ ಆಗೋದಿಲ್ಲ. ಆ ಮೆಮೊರಿ ಕಾರ್ಡ್ ಕ್ರ್ಯಾಶ್ ಆದ ಪರಾಗಿ ಎಂತಿಲ್ಲ, ಎಲ್ಲ ಡಾಟಾನು ಕ್ಲಿಯರ್ ಆಗೋದು. ಇದ್ರಾಗೆ ಡೌನ್ಲೋಡ್ ಮಾಡೋಕ್ಕೂ ಆಗೋದಿಲ್ಲ. ನಾನು ಟ್ರೈ ಮಾಡ್ದೆ ಒಂದೆರಡು ಸತಿ, ಎಲ್ಲ ಡಾಟಾ ರಿಕವರ್ ಮಾಡೋಕ್ಕಾಯ್ತಂತೆ, ಬಟ್ ಆಗಿಲ್ಲ. ಎಂತಕ್ಕಂದರೆ ಹೋಗೋದು. ಸೊ ಇದು ಓಪನ್ ಮಾಡುವ. ಇದು ಫ್ರೆಂಡ್ ವೀಡಿಯೋ ಮಾಡಿದ್ದು, ನಾನು ಸಿಗಂದೂರು ಹೋದಂಗೆ. ಈಗ ಸದ್ಯ ಹೋದಂಗೆ ಒಂದು ವೀಡಿಯೋ ಮಾಡೋದು. ಅಂದರೆ ಈ ಮೊಬೈಲಿಗೆ ಉಂಟು, ನಾವು ವಾಟ್ಸಪ್ ಮಾಡ್ಕೊಂಡು ಈ ಮೊಬೈಲ್ ಒಂದು ವಾಟ್ಸಪ್ ಕ್ರಿಯೇಟ್ ಮಾಡ್ಕೊಂಡು ಈ ಲ್ಯಾಪ್ಟಾಪ್ ಹಾಕೋಣ. ಸೊ ಬೇಕಾದ ಎಡಿಟಿಂಗ್ ಎಲ್ಲ ಮಾಡೋದು ಬೇಕಾದ ಅನ್ಕೊಂಡು ಹಾಕಿಟ್ಕೊಳ್ಳೋಣ. ಸೊ ಅದಕ್ಕೆ ಅದರ ಟ್ರಾನ್ಸ್ಫರ್ ಮಾಡೋದು ಇದಕ್ಕೆ ಬಂದದೆ. ಇದು ನಾನು ಇದಲ್ಲ, ಈ ಫೋಟೋ ಕಾಣಿ. ಇದು AI ಜನ್ರೇಟ್ ಮಾಡೋಣ ಫೋಟೋ, ಕಾಣ್ತಿಲ್ಲ ಗೊತ್ತಿಲ್ಲ ನನಗೆ. ಒಂದು ಫೋಟೋ ಸೇಮ್ ಇದು, ಹಂಗೆ ಕಲರ್ ಒಂದು ಚೇಂಜ್ ಆಗೋದು ಬಟ್ ಇದು. ಅದಾದ್ಮೇಲೆ ಇದು ಜೆಮಿನೈ ಆಟ ಅಲ್ಲ, ಇದು ನಮ್ಮ ಚಂಡೆ ಹುಡುಗಲ್ಲ ಅವ್ರ ಕಣೆ. ನಾನು ಈ ಸೈಡ್ ಅಂತ ಇಲ್ಲ. ಸೊ ಅದಾಯಿತು. ನೆಕ್ಸ್ಟು ಅದೇ ವಿಡಿಯೋಸ್ ಮುಗಿದೋಯ್ತು. ಪ್ಲೇ ಆಗ್ತದೆ. ಆಯ್ತು, ಹಿಂಗೆ ಕೂತ್ಕೊಂಬ. ನಾವು ಹಿಂಗೆ ಕೂತ್ಕೊಂಡ್ರೆ ಎಲ್ಲ ಕಾಣ್ತದೆ. ಹಿಂಗೆ ಕೂತ್ಕೊಂಡು ಕಾಣಿ. ಇದು ನಾನು, ಅಕ್ಕ, ನಮ್ಮ ಬಾವ ಮತ್ತು ಒಂದು ಪಾರ್ಟಿಗೆ ಹೋಗಿರ. ಅದು ಸ್ಟ್ರೀಟ್ ಕ್ಯಾಫೆಗೆ ಹೋಗಿರ. ಸೊ ಅಲ್ಲಿ ತಿಂದಿದ್ದೆಲ್ಲ ಕಣ್ಣು ಜ್ಯೂಸು, ನಮ್ಮ ಅಕ್ಕ ಕಣ್ಣು ತಿಂದ ಮೋಮೋಸ್ ತಿನ್ಬೇಕಾರೆ ರಿಯಾಕ್ಷನ್ ಕಣ್ಣು ಹೇಳ್ತೀನಿ. ಇದು ನಮ್ಮ ಭಾವ ಇದ್ರಾಗೆ ಅಂತ ಹುಡುಕ್ತೇವನು, ಚಿನ್ನ ಹುಡುಕ್ತೇವನೇ ಪಾಪ. ಒಂದು ನಾನು ಇದಾಕಿ ಸ್ನ್ಯಾಪ್ ಹಾಕಿ. ನಾನು ಮೊದಲು ಸ್ನ್ಯಾಪ್ ಯೂಸ್ ಮಾಡ್ತೀನಿ, ಈಗ ಯೂಸ್ ಮಾಡೋದು ಈಗೆಲ್ಲ ಬಿಟ್ಟಕ್ಕ. ಈಗೆಲ್ಲ ದೊಡ್ಡಗಾರ ನಮ್ಮ ಮೆಚೂರ್ ಅದ. ಕಣಿ ಪಿಜ್ಜಾ. ಹೌದು, ನಾ ಅಕ್ಕ, ನಾನು, ಭಾವ. ಬಟ್ ಹಿಂಗೆ ಹಿಡ್ಕೊತಾಗಿದ್ದು ಮೊಬೈಲ್ ಕ್ಯಾಮ್ರಾ ಹಿಂಗೆ ಹಿಡ್ಕ. ಸೊ ಅದಕ್ಕೆ ವೀಡಿಯೋನ ಹಾಗೆ ಬಂದದ್ದು, ಫೋಟೋನ ಹಾಗೆ ಬಂದದ್ದು. ಅದಾಯಿತು. ಈ ಫೋಟೋ ನಾನು ಫಸ್ಟ್ ಟೈಮ್ ಗಡ್ಡ ತೆಗ್ದು ಹೇಗೆ ಹಿಂದಿನ ವರ್ಷನ 2025. ಅವಾಗ ಈ ಮೊಬೈಲ್ ಯೂಸ್ ಮಾಡ್ತೀವಿ. 2026 ತೆಗಿಸ್ಕೊಟ್ಟು ನಾನು ಅದೇ ಮೊಬೈಲ್. ಈಗ ನಾನು ಹಿಡ್ಕೊಂಡು ಮೊಬೈಲ್, ಇದೇ ಮೊಬೈಲು ಇದು ಫೋಟೋ ತಗೊಂಡು. ಕ್ಯಾಮ್ರಾ ಒಳ್ಳೆ ತಾಲಾಗ್ದವ್ರಿ ಈ ಮೊಬೈಲ್ ಒಂದು. ಇದು ಪೂರ ಬೋಳ್ಸ್ಕೊಂಬಂದಿತ್ತು, ಮಳ್ಳೆ ಕಣಗತ್ತಿತ್ತು, ಪೊಲೀಸ್ನ ಕಣಗತ್ತಿತ್ತು. ಇದು ಎಕ್ಸ್ಟ್ರಾ ಪಾಠ ಹಾಕಿದ್ದು ನಾನು. ಅಂದರೆ ಒಂದು ಎಲ್ಲಿ ಭದ್ರಾವತಿಯಲ್ಲಿ ಒಂದು ಮದುವೆ ಪ್ರೋಗ್ರಾಮ್ ಇತ್ತು. ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಹೋಗಿದ್ವಿ ನಾವು. ಒಂದು ಎಷ್ಟು ಜನ ಹೋಗಿದ್ವಿ, 6 ಜನ 7 ಜನ ಹೋಗಿದ್ವಿ. ಮಾಸ್ಟರ್ ಕರ್ಕೊಂಡಿದ್ರು. ಅವಾಗೆ ನಮ್ಮ ಟೀಮ್ ಆಗಿತ್ತು. ಅಲ್ಲಿ ಆ ಪ್ರೋಗ್ರಾಮ್ ಮಾಡಿ ಟೀಮ್ ಇದೆ. ಎಷ್ಟು ಜನ ಇದ್ವಿ? ಎಷ್ಟು ಜನ ಅವರು? 1 2 3 4 5 6 7 8 9 10 ಜನ ಅವರು. 6 ಅಂತಂದರೆ ಈ ಪ್ರೋಗ್ರಾಮ್ ಟೈಮಾಗೆ ನಮ್ಗೆ ಯಕ್ಷಗಾನ ಕಳಿಸ್ತಿದ್ರ. ಅಂದರೆ ಯಕ್ಷಗಾನ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು, ಕಲಿಸು ಶುರು ಮಾಡಿದ್ರು. ಎಲ್ಲಿಂದ? ಕುಂದಾಪುರದಿಂದನೇ ಅವ್ರು ಏನು ಬಂದಿದ್ದ ಕಲಿಸ್ಬೇಕಾದ್ರೆ. ನಾವೇನು ಬಿಗಿನರ್ಸ್, ನಮ್ಗೆ ಯಾವ ಮೂಮೆಂಟ್ಸ್ ಸರಿ ಗೊತ್ತಿಲ್ಲ ಇತ್ತು. ಅಂದರೆ ಆ ಥರ ನಾರ್ಮಲಾಗಿ ಮಾಡ್ತಿದ್ರ, ನಾರ್ಮಲಾಗಿ ಬೇಸಿಕ್ಸ್ ಥರ ಹೇಳ್ಕೊಟ್ಟಿದ್ದು ನಮಗೆ. ಸೊ ಬತ್ತಿತ್ತು.
ಅದೇ ಕಾನ್ಫಿಡೆನ್ಸ್ ಮೇಲೆ ಹೋಗಿರೋ ಪ್ರೋಗ್ರಾಮ್ ಕೊಡೋಕ್ಕೆ. ನನ್ನ ಮತ್ತು ಇವ್ನ ತೆಗ್ದು ಮುಂದೆ ಹಾಕಾರೆ. ನಂಗೆ ಸ್ಟೆಪ್ಸ್ ಗೊತ್ತಿಲ್ಲ, ಅವರು ಹೇಳಿದ ಯಾವ್ದು ಸ್ಟೆಪ್ಸ್ ಅರ್ಥ ಆಗಿಲ್ಲ ಆಗಿತ್ತು. ಸೊ ಒಂದು ಕಣ್ಣು ಈಚೆ ಒಂದು ಕಣ್ಣು ಜನ ಬದಿ ನೋಡ್ಕೊಂತಿ, ಅವ್ರು ಮಾಡಿದ್ರೆ ಕಾಪಿ ಮಾಡ್ಕೊಂತೀನಿ ಮಾಡ್ಕೊಂತ ಏನೋ ಒಂದು ಮಾಡಿ ಗೋಲ್ ಮಾಡಿ ಅಲ್ಲ ಜನಕ್ಕೆಲ್ಲ ಮಾಡಿ ಮುಗಿಸ್ಕೊಟ್ಟು ಬಂದಿರ. ಅದು ಒಳ್ಳೆ ಇತ್ತು ಪ್ರೋಗ್ರಾಮು. ಸೊ ಅದಲ್ಲೇ ಮಿರರ್ ತೆಗೆದು ಫೋಟೋಗಳಿತ್ತು. ಇದು ಬೆಂಗಳೂರು ಮಾಲ್ ತಂದು ಓರಿಯನ್ ಮಾಲಾಗಿ ಬ್ಲ್ಯಾಕ್ ಅದ ಫೋಟೋ. ಈ ಪ್ರೋಗ್ರಾಮ್ ನಾವು ಇದೆಲ್ಲ ಇರುತ್ತೆ. ಇದು ಎಲ್ಲಿ ಧಾರವಾಡನ ಧಾರವಾಡ ಏನೋ ಆಗಿತ್ತು, ಧಾರವಾಡ ಎಲ್ಲ ಆಗಿತ್ತು ಪ್ರೋಗ್ರಾಮ್, ನೆನಪಿಲ್ಲ. ಇದು ನಾವು ಹಿಂದಿನ ಸಲ ಟ್ರಿಪ್ ಹೋಗಿದ್ರ, ಅವಾಗ ಇದೇ ಮೊಬೈಲ್ ಯೂಸ್ ಮಾಡ್ತಿದ್ದೆ. ಆಮೇಲೆ ಇಲ್ಲ ಟ್ರಿಪ್ ಹೋದಂಗೆ ಫೋಟೋ ತಗೊಂಡು ನಾವು ಗ್ಯಾಂಗ್ ತೋರಿಸ್ತಾರೆ ಕಣೆ. ಇದು ಕಮಲಶಿಲೆದಾಗೆ ಕಮಲಶಿಲೆ ತೆಗೆದ ಫೋಟೋ. ಆವಾಗಲೇ ನಮ್ಮ ಹುಡುಗನ ಒಂದು ಬರ್ಡೇ ಆಗಿತ್ತು. ಜೀವನ್ ಅಂತೆ, ಇಲ್ಲ ಗಂಡು ಜೀವನ್ ಅಂತೆ, ಅವನು ಕೇಕ್ ತಿನ್ನಿಸ್ತಾರೆ. ನಾವು 3 ಜನ ಜೀವನಿಗೆ ಕೇಕ್ ತಿನ್ನಿಸ್ತಾರೆ, ಅವ್ನ ಬರ್ಡೇ ಆಗಿತ್ತು. ಇದು ನಮ್ಮ ಚಂಡದು ಪೂಜೆ, ಆ್ಯನಿವರ್ಸರಿ ಪೂಜೆ ಮಾಡಿದ್ದ ಅದ್ರ ಜೊತೆ. ಸೊ ನಾವು 4 ಜನ ಹುಡುಗರು, ಕಡೆಗೆಲ್ಲ ದೊಡ್ಡವ್ರು ಹೋಗಿರ. ಸೊ ನಮ್ಗೆ ಗ್ಯಾಂಗ್ ಮಾಡ್ಕೊಂಡಿರಿ ನಾವು. ಇಟ್ಕೊಂಡು ಮುಸ್ಕಪ್ಪ ಈ ನನ್ನ ಮಗ ವೀಡಿಯೋದಾಗ ಬರೋಕೆ ಒಂದು ಮನೆ ಮುಚ್ಚಾರ ಮಾಡ್ತಾನೆ. ನಂಗೆ ಬೇರೆ ಸಾಯ್ತಾನೆ. ಅದಕ್ಕೆ ನಾವು ವೀಡಿಯೋ ಅವ್ನು ಕರ್ಕೊಂಬಿಲ್ಲ, ಅವ್ನು ಬರೋದಿಲ್ಲ ವೀಡಿಯೋ ಮಾಡ್ಬೇಕಾರೆ ಓಡಾಯ್ತಾನೆ ಬರ್ಬೇಕಾರೆ. ಇದು ನಮ್ಮ ಸಂಡೇ ಟೀಮ್. ಸುಮಾರು ಫೋಟೋಸ್ ನಾನು ಹಳೆ ಫೋಟೋಲ್ಲಿ ತೋರಿಸ್ತಿಲ್ಲ, ಇವಾಗ ರೀಸೆಂಟಾಗಿ ನಾನು ತೋರಿಸ್ತೇನೆ. ಹಳೆ ಫೋಟೋಲ್ಲಿ ತೋರ್ಸೋಕೆ ರಾಶಿ ಅದು ಇನ್ನೊಂದು ವೀಡಿಯೋದಾಗ ಬೇಕಾದ್ರೆ ತೋರಿಸು. ಸೊ ಹಿಂದಿನ ಸಲ ನಾವು ಇದಕ್ಕೋಗಿದ್ರೆ ಮಂತ್ರಾಲಯ. ಈ ಮಂತ್ರಾಲಯ ಹೋಗೋ ಟ್ರಿಪ್ ಮಾತ್ರ ಸೈಕಿತ್ತು. ಎಂತಕ್ಕಂದರೆ ಇವರು ಹೋಗೋಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಊರವರೇ ಇದು ಮಂತ್ರಾಲಯ ಆರಾಧನೆ ಟೈಮಲ್ಲಿ ಹೋಗ್ತಾರೆ. ಅಂದರೆ ಈ ರೀಸೆಂಟಾಗಿ ಅಂದರೆ ಈಗ ಹೋಗ್ತೀವ್ರೆ ಬರೋ ತಿಂಗಳಿಗೆ, ಈ ತಿಂಗಳಿಗೆಲ್ಲ ಹೋಗ್ತೀವ್ರೆ. ಹತ್ರ 28ಗೆ 27ಗೆ ಹೋಗ್ತೀವ್ರೆ. ನನಗೂ ಕರೆದಿರಿ. ಈ ಸಲ ನಾವು ಬರೋದಿಲ್ಲ ಅಂತ ಹೇಳಿದೆ. ಅಂತಂದರೆ ಹಿಂದಿನ ಸಲ ನಾವು ಹೋಗಿದೆ. ಹಿಂದಿನ ಸಲ ನಾವು ಹೋಗೋಕ್ಕೆ ರೀಸನ್ ಅಂತಂದರೆ ನಮ್ಮೂರಲ್ಲಿ ಚಂದ್ರಣ್ಣ ಒಬ್ರು ಅಂತಿದ್ರ. ಸೊ ಅವ್ರು ನಂಗೆ ಕಾಲ್ ಮಾಡಿದ್ರು. ಯಾವಾಗ ಕಾಲ್ ಮಾಡೋದಂದರೆ ಮಾರೇ ದಿನ ಬೆಳಗ್ಗೆ 6 ಗಂಟೆ ಹೋಗೋದು. ನನಗೆ ಹಿಂದಿನ ದಿನ ನೈಟ್ 9 ಗಂಟೆ ಕಾಲ್ ಮಾಡೋದು. ತಮ್ಮ ನಾವು ಊರಿಂದ ಇದು ಮಂತ್ರಾಲಯಕ್ಕೆ ಇದು ಆರಾಧನೆಗೆ ಹೋಗ್ತಾರೆ, ರಾಯರ ಆರಾಧನೆಗೆ ಹೋಗ್ತಾರೆ. ಸೊ ಬತ್ತೆಗೇನ್ರು ನಾನು ಮಂತ್ರಾಲಯ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್ ಎಲ್ಲ ಮಿಸ್ ಮಾಡ್ಕೊಂಡ್ಕೊಂಡು ಸೊ ಅಡಿಲ್ಲ ಅಂತ ಹೇಳಿದೆ. ಸೊ ನೈಟ್ ಡಿಸೈಡ್ ಮಾಡ್ಕೊಂಡು ಬೆಳಗ್ಗೆ ಹೊರಟೊಂದು. ಎಂಥ ಜರ್ನಿ ಅಂದರೆ 2 ದಿನನೇ ಆಗಿತ್ತು, ಸೈಕಾಗಿತ್ತು ಮಾತ್ರ. ಆದರೆ ಡಿಸಪಾಯಿಂಟ್ಮೆಂಟ್ ಅಂತಂದರೆ ಅಂಜನಾದ್ರಿ ಕರ್ಕೋಗಿಲ್ಲ ಆಗಿತ್ತು. ಅಂಜನಾದ್ರಿ ಮತ್ತು ಅಲ್ಲಿಂದ ಸ್ವಲ್ಪ ದೂರ ಹಂಪಿ ಮೇಲೆ ಹಂಪಿ ಬಂದು ಅಲ್ಗಡೆ ಬಂದ್ರೆ. ಸೊ ಅಂಜನಾದ್ರಿ ಹೋಗೋಕ್ಕಾಗೋದಿಲ್ಲ ಅಂದ್ಕೊಂಡು ಮಿಸ್ ಮಾಡಿದ್ರು. ಸೊ ಅಷ್ಟು. ಇದು ಎಲ್ಲಿ ತಗೊಂಡು ವಿರೂಪಾಕ್ಷ ಟೆಂಪಲ್ ಗಣಿ ಇಷ್ಟು ಚೆನ್ನಾಗಿದೆ. ನಾ ಇಲ್ಲ ಕೇಳ್ರೆ ಇಲ್ಲ ಗಣಿ ಜೀನ್ಸ್ ಶರ್ಟ್ ಹಾಕೋಣ. ಈ ಟ್ರಿಪ್ ಮಾತ್ರ ನಮ್ಮದು ನಾವು ಹುಡುಗರೆಲ್ಲ ಹೋಗಿರಲ್ಲ, ಆ ಟ್ರಿಪ್ ಮಾತ್ರ ಮೋಸ್ಟ್ ಮೆಮೊರೇಬಲ್ ಆಗಿತ್ತು. ಯಾಕಂದರೆ ಹಂಗೆ ಆಗಿತ್ತು. ನಾನು ಇದು ಕಮಲಶಿಲೆಗೆ ಹೋದಂಗೆ, ಕಮಲಶಿಲೆದಾಗ ಊಟ ನೀವೆಲ್ಲ ನೋಡಿರ್ಬೋದು. ಹೆವಿ ಅಂದರೆ ಹೆವಿ ಕೊಡ್ತಾರೆ. ಬೆಳಗ್ಗೆನೇ ಆ ಥರ ಊಟ ಇರ್ತದೆ. ಮತ್ತು ನಾವು ಸಂಜೆ ನೈಟ್ ಹೋಗಿರೋ ಊಟಕ್ಕೆ ಎಲ್ಲ ಐಟಮ್ ಈ ಬಟ್ಲೆ ತುಂಬ ಅನ್ನ ಅಂದರೆ ಬಾಳೆಲಿನ ಬಟ್ಲೆನೇ ಕೊಟ್ಟಿರು. ಫುಲ್ ಐಟಮ್ ಅಂದರೆ ಯಪ್ಪ ತಿಂದು ಸಾಕು ಅನ್ನೋ ತನಕ ಐಟಮ್ ಹಾಕ್ತಾರೆ. ಅಷ್ಟು ಐಟಮ್ ಇತ್ತು. ನಾನು ಅದನ್ನೆಲ್ಲ ತಿಂದು ಹೊಟ್ಟೆ ತುಂಬ ಇಲ್ಲಿ ಬಪ್ಪರಿ ತಿನ್ಕೊಂಡು ಈ ಕಡೆ ಒಂದು ಲಾಸ್ ಅಂದರೆ ನನ್ನ ಪಕ್ಕದಾಗಿ ನಮ್ಮ ಡ್ರೈವರ್ ಅಣ್ಣ ಒಬ್ಬಿದ್ದ. ಸೊ ನಮ್ಮ ಜೊತೆ ಕ್ಲೋಸ್ ಇದ್ದ. ಅವನು ಹೇಳ್ದೆ ತಮ್ಮ ಮಜ್ಜಿಗೆ ಕುಡಿ ಒಳ್ಳೆ ಜೀರ್ಣ ಆಗ್ತದೆ ಅಂದ್ಕೊಂಡು. ಸೊ ನಾನು ಅಡಿಲ್ಲ ಅಣ್ಣ ಅಂದ್ಕೊಂಡು ಮಜ್ಜಿಗೆ ಕುಡ್ದೇ ರೂಮ್ ತಗೊಳ್ಳಿಲ್ಲ ಇವರು. ರೂಮ್ ತಗೊಳ್ಳಿಲ್ವಾ ರೂಮ್ ತಗೊಳ್ಳೋಕೆ ಅಲ್ಲ ರೂಮ್ ಕೇಳ್ಕೊ ಟಿಕ್ಕಿ ತಗೊಳ್ಳೋಕೆ. ಸೊ ನಂಗೆ ವಾಮಿಟ್ ಬಂದದ್ದು. ನಂಗೆ ಯಾವ ಥರ ಆಗೋದು ಹಿಂಗೆ ಹಿಡ್ಕೊಂಡು ಕಂಡ್ರೆ ಅಂದರೆ ಹಿಂಗೆ ಹಿಡ್ಕೊಂಡು ವಾಮಿಟ್ ಬಂದಂಗೆ ಇಲ್ಲಿ ತನಕ ಬಂದದ್ದು. ಇವರು ಬಾಗಿಲು ತೆಗಿತಿದ್ದಂಗೆ ನಾ ದಡಬಡ ಎಲ್ಲನೂ ದುಡ್ಕೊಂಡು ಹೋಗು ಇದು ಬೇಸಿನೊಳಗೆ ವಾಮಿಟ್ ಮಾಡ್ಬಿಟ್ಟದು. ಆ ಸೀನ್ ಮಾತ್ರ ಮರೋದಿಲ್ಲ. ಎಂತಂದರೆ ಹೆಂಗೆ ದುಡಾಕನಂದ್ರೆ ಹುಡುಕನೆಲ್ಲ ಅದೇ ಬೆಟ್ರ್. ನಾವು 4 ಜನ ಹುಡುಗರು ಒಂದು ರೂಮ್ ಆಗಿದ್ರು, ಅವ್ರು ದೊಡ್ಡವರು ಒಂದು ರೂಮ್ ಆಗಿದ್ರು. ಸೊ 8 ಜನ ಏನೋ ಹೋಗಿದ್ವಿ ನಾವು. ಅದೇ ಫೋಟೋ ಧರ್ಮಸ್ಥಳ ತಂದು ಇದು ಹಿಂದಿನ ಸರಿ ಮಳೆಗಾಲದಾಗೆ ನಮ್ಮ ಅಕ್ಕ ಮತ್ತು ಬಾವ ನಮ್ಮ ಮನ್ಸು ಬಂದಿರ. ನಾವಾಗ ಒಂದು ಕರುಗೆ ಹೋಗ್ಬೇಕು, ಕೊಡಿ ತಕ್ಕ ಕರುಗೆ ಹೋಗಿ ಯಾಕಂದ್ರೆ ಶಾರುಖ್ ಖಾನ್ ಪೋಸ್ ಮೇಡಮ್. ಆಮೇಲೆ ಇದು ನಮ್ಮದು ಕಾಲೇಜ್ ಗ್ಯಾಂಗ್ 5 ಜನ ಇದ್ವಿ. ಹಿಂದಿನ ಸಲ ತೆಗ್ದು ಫೋಟೋ ಹೆಂಗೆ ಬಂದ ಸೈಕ್ ಬರಲಿಲ್ಲ ಫೋಟೋ ಮಾತ್ರ. ನಮ್ಮ ಫೋಟೋಗ್ರಫಿ ಮೇಲೆ
ಲವ್ ಇಂಟ್ರೆಸ್ಟು ಹೇಳು ಕೂಡ, ಅಂದರೆ ಲವ್ ಗನಗದೆ. ಸೊ ಫೋಟೋಗ್ರಫಿ ಮಾಡ್ಬೇಕು ಅಂತ ನನಗೆ ಆಸೆ ಇದೆ. ಸೊ ಮುಂದೆ ಆಪರ್ಚುನಿಟಿ ಸಿಕ್ಕರೆ ಫೋಟೋಗ್ರಫಿ ಮಾಡೋಣ. ಹಂಗೆ ಒಳ್ಳೆಯದಾಗಿತ್ತು ಫೋಟೋ. ನಾನು ಅಪರ್ಚುನಿಟೀಸ್ ವೇಟ್ ಮಾಡೋದಷ್ಟೆ. ಸೊ ಇದು ಹಿಂದಿನ ಸಲ ನವರಾತ್ರಿ ಟೈಮಾಗ ಇರ್ಬೇಕು, ನವರಾತ್ರಿ ಟೈಮಾಗ ಆಗಿತ್ತು. ರಾಮ ಮಂದಿರದಾಗೆ ಚಂಡೆ ಬರ್ಸಿರಿ ನಾವು, ಎಷ್ಟು ಚೆನ್ನಾಗಿತ್ತು ಎಲ್ಲ ನಮ್ಮ ಟೀಮ್ನವ್ರು. ಇದು ಯಾವಾಗ ಹೋಗಿರಿ ನಾವು? ಜೂನ್ 24, 2025 ನಾನು ನನ್ನ ಇಬ್ಬರು ಫ್ರೆಂಡ್ಸು 3 ಜನ ಒಂದು ಫೋಟೋ ತಗೊಂಡ್ವಿ. ಭೀಮೇಶ್ವರ್ಗೆ ಹೋದಂಗಿದೆ. ಈ ಸಲ ಭೀಮೇಶ್ವರ್ ಹೋಗಿಲ್ಲ, ಹೋಗ್ಬೇಕಂತ ಪ್ಲ್ಯಾನ್ ಮಾಡಬೇಕು. ಯಾವ ಹೋಗೋದು ನೋಡ್ಬೇಕು. ಅಂದರೆ ಎಲ್ಲ ಟೈಮಿಂಗ ಸೆಟ್ ಆಗ್ತಿಲ್ವ, ಎಲ್ಲ ಕೆಲಸದ ಮೇಲೆ ಬ್ಯುಸಿ, ಹಂಗೆ ಆಗೋದಿಲ್ಲ ಅಂದ್ಕೊಂಡು ಕಾಣ್ತೇವೆ ಯಾವಾಗ ಹೋಗ್ದು ಅಂದ್ಕೊಂಡು. ಸೊ ಆದಷ್ಟು ಬೇಗ ಭೀಮೇಶ್ವರ ಒಂದು ಹೋಗುವ ನಾವು. ವೀಡಿಯೋ ಮಾಡ್ತೇನೆ ನಾನು ಹೋದರೆ, ಪಕ್ಕ ಮಾಡ್ತೇನೆ. ಇದೊಂದು ಕಣ್ಕೊಂಬಂದು ನೆಟ್ರೊಳಗೆ ಅಷ್ಟೇ. ಅದು ಗನಾಗದು 1 ನಿಮಿಷ ಹೋದೆ, ಆ ವೀಡಿಯೋನೇ 1 ನಿಮಿಷ. ಸೊ ಅದೆಲ್ಲ ತೋರಿಸೋಂದ್ರೆ ಟೈಮ್ ಆಗ್ತದೆ. ಇದು ನಮ್ಮದು ಕ್ಲಾಸಿಂದ ಅಸ್ಥೆಟಿಕ್ ಪೋಜ್ ತಗೊಂಡು ಇಷ್ಟು ಚೆನ್ನಾಗಿದ್ವಿ ನಾವು. ಈಗ ಕಮ್ಮಿ ಆಗ ಎಲ್ಲ ಬಿಟ್ಟು ಕೊಲ ಅದ ಅಷ್ಟೇ. ಅದಾದಮೇಲೆ ಇದು ಪ್ರೋಗ್ರಾಮ್ ಹೋಗಂಗೆ ತಗೊಂಡು ಫೋಟೋ ಮಳ್ಳಂಗಿದ್ದ ಕಣ್ಣ ನಾವು. ಇದು ಮಾತ್ರ ಮಸ್ತ್ ಇತ್ತು ನೋಡಿ. ಒಂದ್ಸಲ ನೋಡ್ಕೊಂಡು ಕಡಿ ಸ್ಟೋರಿ ಹೇಳ್ತೀನಿ ನಿಮಗೆ. ಈಗ ಇದು ಹೇಳ್ತೀನಿ. ಇದೆಂತ ಅಂದರೆ ಡೇಟು ನವೆಂಬರ್ 10, 2025. ನವೆಂಬರ್ 10, 2025 ನಾವು ಎಲ್ಲಿ ಬೆಳಗಾವ ಧಾರವಾಡಗೆಲ್ಲ ಪ್ರೋಗ್ರಾಮ್ ಹೋಗಿದ್ರೆ. ಪ್ರೋಗ್ರಾಮ್ ಹೋಗ್ಬೇಕಾದ್ರೆ ನಾವು ರೆಗ್ಯುಲರಾಗಿ ಒಬ್ಬ ಟಿ ಮಾಡ್ಕೊತಿರು. ಅವ ಆ ದಿನ ಫ್ರೀ ಇಲ್ಲಾಗಿತ್ತು, ಅವ್ನು ಬುಕಿಂಗ್ ಇತ್ತು ಅನ್ಕ. ಸೊ ಅವ್ನು ಬೇರೆ ಗಾಡಿಗೆ ಹೋದ, ನಾನು ಅಂದರೆ ಬೇರೆಯವ್ರ ಬಾಡಿಗೆ ಹೋದ. ಸೊ ಅವನೇ ಯಾವುದೋ ಮತ್ತೊಬ್ಬನ ಅಣ್ಣಗೆ ಬಂದು ಬಾಡಿಗೆ ಹಾಕ್ಸ್ಕೊಟ್ಟು ನಾನು. ಸೊ ನಾವು ಇವ್ನು ಹಾಕೋದು. ಯಾವ ನಮ್ಮನೆ ಅಂದರೆ ನಂಗೆ ಇರ್ತದೆ, ಮಾತಾಡೋದಿಲ್ಲ ಜಾಸ್ತಿ. ಅಂದ್ರೆ ಟೀಟಾಗಿ ಸಾಂಗ್ ಹಾಕೋಂಗಿಲ್ವಾ, ಸಾಂಗ್ ಎಲ್ಲ ಹಾಕೋಂಗಿಲ್ಲ, ಟೀಟಾಗೆಲ್ಲ ಗಾಡಿ ಸಾಂಗ್ ಹಾಕೋಂಗಿಲ್ಲ, ಕೂಗೋಂಗಿಲ್ಲ, ಡ್ಯಾನ್ಸ್ ಮಾಡೋಂಗಿಲ್ಲ. ಸ್ಟ್ರಿಕ್ಟ್ ಮಾಡಿ ನಾ ಬರ್ಬೇಕಾದ್ರೆ ಮಾಡ್ಕೊಂಡು ಬಂದಿದ್ದೆ, ಅದು ಬೇರೆ ವಿಷಯ. ನಾನು ಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೆ. ಸ್ಟ್ರಿಕ್ಟ್ ಅಂದರೆ ನಂಗಿದ್ದು ನಾವು ಒಂಥರ ಎಂಥ ರೆಸ್ಪಾನ್ಸ್ ಮಾಡೋದು ಸರಿಯಾಗಿ ಆ ಥರ ಇದ್ದ. ಸೊ ಹುಬ್ಬಳ್ಳಿ ಎಷ್ಟು ನಾವು ಹೋಗಲ್ಲ ಲೊಕೇಶನ್ಗೆ 25 ಕಿಲೋಮೀಟ್ರ್ 30 ಕಿಲೋಮೀಟ್ರನೇ ಇತ್ತು. ಆವಾಗ ಕರೆಕ್ಟ್ ಏರಾಗಿ ಅದು ಏರ್ ಹೆಂಗೆ ಉಂಟಂದರೆ ಸ್ಲೋಪ್, ಅಂದರೆ ಡೈರೆಕ್ಟ್ ಏರ್ ಇಲ್ಲ, ಸ್ಲೋಪಾಗಿ ಏರ್ ಉಂಟ. ಸೊ ಆ ಏರ ಗಾಡಿ ಬಂದಾಗ ಗಾಡಿ ಒಳಗೆ ಅಂತ ಇಂಜಿನ್ ಹೀಟ್ ಆಗೋದು ಏನೋ ಪ್ರಾಬ್ಲಮ್ ಏನೋ ಬಂತ. ಸೊ ಗಾಡಿ ಬಂದಾಯ್ತು. ಗಾಡಿಗೆ ಎಂತ ಮಾಡೋದು, ಕಡೆಗೆ ಗ್ಯಾರೇಜ್ ತನಕ ದುಡ್ಕೋಗೊಂಡು ಏರಾಗೆ ಈ ಕಣಿದೆ. ಅದೇ ಹೇಳೋಣ, ಏರಾಗೆ ದುಡ್ಡಿದೆ ಅಲ್ಲ. ನಾನು ಇದಕ್ಕೆ ವೀಡಿಯೋ ಮಾಡ್ತೀನಿ. ನಂಗೆ ಈ ವಿಡಿಯೋ ಮಾಡೋದು, ಫೋಟೋಶೂಟ್ ಮಾಡೋದಲ್ಲ ಅಂತ ಸ್ವಲ್ಪ ಇಷ್ಟನ. ಸೊ ಹಾಗೆ ನಾವು ವೀಡಿಯೋ ಮಾಡ್ತಿದ್ದೆ. ಅವರೆಲ್ಲ ಗಾಡಿ ದುಡ್ದಿದ್ರೆ ನಾವು ಒಳ್ಳೆ ವೀಡಿಯೋ ಮಾಡ್ಕೊಂಡು ಬೈಸ್ಕೊಂಡು ಬೈತೀರಿ ನನಗೆ ವೀಡಿಯೋ ಮಾಡ್ಕೊಂಡು ಸತ್ತ ನಾನು ಗಾಡಿ ದುಡ್ಡು ಸಾವುದಿಲ್ಲ ಅಂತ ಕಡೆಯಿಂದ ಬಂದು ಮಾಡ್ಕೊಂಡು ನಾನು ಗಾಡಿ ದುಡ್ಡು ಹೋಗಿದೆ. ಸೊ ಅದೇ ವೀಡಿಯೋ ಇದು ಮಾತ್ರ ಮಸ್ತಾಗಿತ್ತು. ಅದೇ ದಿನ ನಾನು ಅಂದರೆ ಅವ್ರ ಗಾಡಿ ಗ್ಯಾರೇಜಿಗೆ ಹತ್ತಿರ ತಗೊಬಂದ್ಕೊಂಡು ಮೆಕ್ಯಾನಿಕ್ ಒಳಗೆ ಹೊರಬದಿಗೆ ಗಾಡಿ ರಿಪೇರಿ ಮಾಡ್ತೀವ. ಅದು ಮುಂದೆ ಬೋನೆಟ್ ಓಪನ್ ಮಾಡ್ಕೊಂಡು ರಿಪೇರಿ ಮಾಡ್ತೀವ. ನಾವೆಲ್ಲ ಒಳಗೆ ಬಂದು ಕೂತ್ಕೊಂಡ್ರೆ ನನ್ನ ಫ್ರೆಂಡು ಜೀವನ ಡ್ರೈವರ್ ಸೀಟ್ ಪಕ್ಕ ಕೂತ್ಕೊಂಡಿದ್ದ. ಡ್ರೈವರ್ ಸೀಟ್ ಅದು ಗೇರ್ ಹಾಕ್ತಾರೆ, ಗೇರ್ ಬಾಕ್ಸ್ ಮೇಲೆ ಕೂತಿದ್ದ. ನಾ ಹೇಳಿದೆ, ಮಗ ನ್ಯೂಟ್ರಲ್ ಆಗೋದು ಗಾಡಿ ಸ್ಟಾರ್ಟ್ ಮಾಡೋದು, ನ್ಯೂಟ್ರಲ್ ಆಗೋದು ಮಗ ಗಾಡಿ ಸ್ಟಾರ್ಟ್ ಮಾಡೋದು. ನಾವು ಸ್ಟಾರ್ಟ್ ಮಾಡೋಣ. ಅವ ಎಂತ ಮಾಡೋಣ, ಆಚೆಗೆ ಇದು ಡ್ರೈವರ್ ಸೀಟ್ ಹೋಗ್ಕೊಂಡು ಕೂತ್ಕೊಂಡ. ನಾ ಹೇಳಿದೆ, ಮಗ ಬ್ರೇಕ್ ಹಿಡ್ಕ, ಕ್ಲಚ್ ಮೇಲೆ ಕಾಲು ಹಾಕು, ಸ್ಟಾರ್ಟ್ ಆದ ಅನ್ನ. ಅವ ಅದೇ ಹಾಗೆ ಮಾಡ್ದ. ಮಾಡೋಣ ಬ್ರೇಕ್ ಕ್ಲಚ್ ಹಿಡಿಲಿಲ್ಲ, ಗಾಡಿ ಗೇರಾಗಿತ್ತಲ್ಲ, ಸರ್ಕನ ಹಾರೋದು ಮುಂದೆ ಬದಿಗೆ ಗ್ಯಾರೇಜ್ ಅವ ಮತ್ತು ಇದು ಗಾಡಿ ಡ್ರೈವರು ನಿಂತ್ಕೊಂಡವ್ರೆ ಹುಚ್ಕೋದದೆ. ಅಂದರೆ ಹಾರಿಸ್ಬಿಟ್ಟದ ಒಂದ್ಸಲಿ ಪಾಪ. ಇವು ಕಂಗಲ್ಲಾಗನ್ ಪಾಪ. ಆ ಸೀನ್ ಹೇಳೋದಕ್ಕಿಂತ ನೀವು ಒಂದ್ಸರಿ ಆ ವಿಡಿಯೋ ಮಾಡಿದ್ದು, ನಾವು ಆ ಟೈಮಲ್ಲೆಲ್ಲ ವೀಡಿಯೋ ಮಾಡ್ತಿದ್ದಿದ್ರೆ ಮಸ್ತ್ ಆಯ್ತಿತ್ತು ಅಂದೆ. ಪ್ರೋಗ್ರಾಮ್ ಟೈಮಲ್ಲೆಲ್ಲ ಆರ್ಸದ್ ನಾವು ಬೈದ ಗ್ಯಾರೇಜನ್ನು ಬೈದಾನೆ, ಡ್ರೈವರು ಬೈತಾನೆ, ಇಬ್ಬರು ಬೇವುದೆ. ನಾವು ಕೇಳಿಸ್ಕೊಂಬ ಹಂಗೆ ಇದಕ್ಕೂ ಸಂಬಂಧ ಇಲ್ಲ ಕೂತಾನೆ. ಜೀವನ್ ಪಾಪ ನನ್ನ ಮಕ್ಕ ಅಂತೇನೆ ಫಸ್ಟ್ ಇವನ್ ಹೇಳ್ದವ್, ನೀನು ಬೇಯಿಸ್ಕೊಂಬ ಆ ನಮ್ಮನೆ ಕೂತಾನೆ. ನಂಗೆ ಬೇಜಾರಾಗಿ ಹೋಗೋದೆ ಸಾಯಿ. ಈ ನಾ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅನ್ಕೊಂಡು ಆ್ಯಪೆಲ್ಲ ಡೌನ್ ಮಾಡ್ಕೊಂಡು ಬಟ್ ಜನ ಆಗೋದಿಲ್ಲ ಅದು ನಮ್ಮ ಕೈ. ಇದು ನಮ್ಮ ಫಸ್ಟ್ ಇಯರ್ ಆ್ಯನ್ಯುವಲ್ ಡೇ ಟೈಮಲ್ಲಿ ತೆಗೆದು ಫೋಟೋ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹೈಲೈಟ್ಸಾಗಿ ಒಂದು ಫೋಟೋ ಅದು ಅವಾಗೆ ತಗೊಂಡೆ ಬಟ್ ಆಮೇಲೆ ತಗೊಂಡೆ ಹಾಕಿನ ಹೈಲೈಟ್ಸ್.
ನಾನು ಮತ್ತೊಂದಂತಂದರೆ ನಾನು ರಿಂಗ್ ಟೋನ್ ಇಡ್ಬೇಕಂತಿದ್ದೀನಿ. ಬೆಳಗ್ಗೆ ಹೇಳ್ಬೇಕಾದ್ರೆ ನಂಗೆ ರಿಂಗ್ ಟೋನ್ ಇಟ್ಗೆ ಎದ್ದೇ ಅಭ್ಯಾಸ. ನಾವು 5-5:30 ಮೊದಲು ಹೇಳ್ತೀನಿ, ಈಗ ಹೇಳೋದಿಲ್ಲ. ಯಾಕಂದರೆ ಮಲಗೋದು ಒಂದು 2 ಗಂಟೆ ಆಗ್ತದೆ. ಸೊ ಈಗ ಹೇಳೋದಿಲ್ಲ. ಮೊದಲೆಲ್ಲ 5-5:30 ಹೇಳ್ತೀನಿ ನಾನು. ಆವಾಗೆಲ್ಲ ಹೇಳ್ಬೇಕಾದ್ರೆ ಅಲ್ರಾಮ್ ಯಾವ್ದಾದ್ರು ಒಳ್ಳೆ ಬೇಕಲ್ಲ. ಸೊ ಅದಕ್ಕೆ ಅಲ್ರಾಮ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಲಾರಾಮ್ ಇಡ್ಬೇಕು ಅಂದ್ಕೊಂಡು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಅದು ಎಕ್ಸ್ಟ್ರಾಕ್ಟ್ ಮಾಡಿ ಕಾಪಿ ಕಟ್ ಮಾಡೋಕ್ಕಲ್ಲ ಇತ್ತು. ಸೊ ಅದಕ್ಕೆ ಮಾಡಲಿಲ್ಲ, ಅದು ಹಾಗೆ ಇಟ್ಕೊಂಡು ನನಗೆ. ಇದು ನಾವು ನೈಟ್ 9 ಗಂಟೆಗೇನೋ 9-10 ಗಂಟೆಗೆ ಮುರುಡೇಶ್ವರ ಹೋಗಿದ್ದು. ಸೇಮ್ ಹಂಗೆ ಇದೇ ಹಂಗೆ ಹಾಕೊಂಡು ಹೋಗಿರಿ. ಇದೇ ಹಂಗೆ ಪ್ಯಾಂಟ್ ಮಾತ್ರ ಚೇಂಜ್, ಇದೇ ಹಂಗೆ ಹಾಕೊಂಡು ಹೋಗಿದೆ. ಫೋಟೋ ಹಾಕೊಂಡಿದ್ದೆ, ಅದು ಹೈಲೈಟ್ಸಾಗಿ ಉಂಟು ಆ ಫೋಟೋನು. ಕಡಿಗೆ ಅಟ್ಟೆ ಇದು ಕಾಣಿ, ಇದೊಂದ್ಸಲಿ ಕಾಣಿ ಹೇಳ್ತೆ. ಇದೆ ಅಂತಂದರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಭೀಮೇಶ್ವರ ಹೋಗಿದ್ವಿ. ಭೀಮೇಶ್ವರ ನಾವು ಒಂದು ವರ್ಷ ಹೋಗ್ತಾ ಇರ್ತೀರಿ. ಈ ವರ್ಷನೂ ಹೋಗಿಲ್ಲ, ಲೇಟ್ ಆಯ್ತು ಹೋಗೋದು. ವರ್ಷ ಹೋಗ್ತಾ ಇರ್ತಾರೆ. ಸೊ ಹಾಗೆ ಹೋಗಿದ್ವಿ, ಬೈಕ್ ತಗೊಂಡೆ ಹೋಗಿದ್ವಿ. ಬೈಕ್ನ ಹಿಂದೆ ಇಟ್ಟಿಗೆ ನಡ್ಕೊ ಹೋದ್ವಿ. ಅಂದರೆ ಫ್ರೆಂಡ್ಸ್ ಎಲ್ಲರೂ ಇದ್ರೆ. ಸೊ ಹೋಗ್ಬೇಕಾರೆ ನಾನು ನೋಡಲಿಲ್ಲ ಇತ್ತು ಕೆಸ್ರು ಅಡಿಗೆ ಅದೇ ಕೆಸ್ರ ಮೇಲೆ ಒಂದು ದೊಡ್ಡ ಎಲೆ ಅದೇ, ಒಂದು 4-5 ಎಲೆ ಅದೇ. ನಾನು ಹೋತೆ ಗಟ್ಟಿ ಅದಕ್ಕೆ ಕಾಲು ಹಾಕಿದ್ರು ಮೇಲೆ ಕಾಲು ಹಿಡ್ದೋಲಕ್ಕ ಪಟ್ನ. ಸೊ ಅದೇ ಒಂದು ಕಾಲು ಕೆಸರಾಗಿತ್ತು, ಒಂದು ಕಾಲು ನಾರ್ಮಲ್ ಆಗಿತ್ತು. ಸೊ ನನಗೆ ಫೋಟೋಗ್ರಫಿ ವೀಡಿಯೋ ಮಾಡೋದಲ್ಲಿ ಇಷ್ಟ, ಮೆಮೊರೀಸ್ ಕಲೆಕ್ಟ್ ಮಾಡೋದಲ್ಲಿ ಇಷ್ಟ ಅಂದ್ಕೊಂಡು ಸೊ ಇದನ್ನು ಇಟ್ಕೊಳ್ಳೋಣ. ಈ ಮೊಬೈಲಾಗ ಒಂದು 5-6 ಸಾವಿರ ರೂಪಾಯಿ 5-6 ಸಾವಿರ ಫೋಟೋಸು ವೀಡಿಯೋಸ್ ಎಲ್ಲ ಸೇರಿ ಅದೇನು ಅದೆಲ್ಲ ಮೆಮೊರಿ ಕಾರ್ಡ್ ಟ್ರಾನ್ಸ್ಫರ್ ಮಾಡಿದೆಪ್ಪ, ಎಲ್ಲ ಕ್ರ್ಯಾಶ್ ಆಗಿ ಹೋಯಿತು. ನಾನು ಆದಷ್ಟು ರಿಕವರ್ ಮಾಡಿ ಇಟ್ಕೊಳ್ಳೋಣ, ಅದೇ ತೋರಿಸ್ತೇನೆ ನಿಮಗೆ. ಎಲ್ಲ ಸಿಕ್ಕು ಡೌಟು ನನ್ನ ಪ್ರಕಾರ. ಸೊ ಅದೇ ಇದು ಫ್ರೆಂಡ್ ಬರ್ಡೇ ಅದಷ್ಟೇ. ಇದು ನಾವು ಭೀಮೇಶ್ವರ ಕಟಿಂಗ್, ನಾನು ಫಸ್ಟ್ ಕಟಿಂಗ್ ಮಾಡೋಣ ಸರ್. ಇದು ಬಸ್ ಮಾಡೋದು ಫಸ್ಟ್ ಇದೇ ಟೈಮಲ್ಲಿ. ಸಿಗಂದೂರು ಹೋಗಿ ಬರಬೇಕಾದ್ರೆ ಫೋಟೋ ತಗೊಂಡಿದ್ದೀನಿ. ಈ ಫೋಟೋನು ಹೈಲೈಟ್ಸ್ ಆಗದೆ. ಕಣಿ ಜೋಗ ಫಾಲ್ಸ್ ಹಿಂದಿನ ವಿಡಿಯೋದಾಗ ಕಂಡಿರ್ತೀರ, ಈಗೂ ಕಾಣಿ. ಇದು 1 ವರ್ಷದಿಂದ 2 ವರ್ಷದಿಂದ ಫೋಟೋ ಜೋಗ ಫಾಲ್ಸ್ ಹೋಗಿ. 1 ವರ್ಷ 2 ವರ್ಷ ಆಯ್ತು ಜೋಗ ಫಾಲ್ಸ್ ಕಣಿ. ಇದು ಕೋಗಾರ್ ಕ್ರಾಸಲ್ಲಿ ನಾವು ಯಾವ ಟೀ ಕುಡಿತಾರೆ. ಈ ಸಲಿನೇ ಅಲ್ಲಿ ಕೋಗಾರ್ ಕ್ರಾಸಲ್ಲಿ ನಿಂತ್ಕೊಂಡು ಟೀ ಕುಡೋಕ್ಕಾಗಿಲ್ಲ. ನಿಂತಿರು ನಾವು, ಬಟ್ ಟೀ ಕುಡಿಲಾಗಿತ್ತು. ಸೊ ಹಿಂದಿನ ಸಲ ಹೋದಂಗೆ ಅಲ್ಲೇ ನಿಂತ್ಕೊಂಡು ಟೀ ಕುಡ್ಕೊಂಡು ಹಾಗೆ ಮುಂದೋಗಿರ. ಸೊ ಅದೇ ಫೋಟೋ ಇದೆ. ಅಲ್ಲೇ ಮೆಮೊರೀಸ್ ಕಲೆಕ್ಟ್ ಮಾಡೋಣ. ನಾನು ನೈಟೇ ಹೋಗೋದು. ನೈಟ್ ಶನಿವಾರ ದಿನ ನೈಟ್ ಹೋದ್ರೆ ಸಂಡೇ ಅಲ್ಲಿ ಹೋಗಿ ಬರ್ತಾರೆ ಅಷ್ಟೇ. ನನ್ನ ಫ್ರೆಂಡ್ ಗಾಡಿ ಫುಲ್ ಟ್ಯಾಂಕ್ ಮಾಡೋಣ, ದುಡ್ಡು ತಗೊಂಡು ಹೆಂಗಂತ ನೀರು. ಈ ಫೋಟೋದು ನಾವು ಹಿಂದಿನ ವರ್ಷ ನಮ್ಮ ಊರಲ್ಲೇ ಬ್ಲೂ ವಾಟರ್ ಅಂತ ಇದೆಯಾ, ನಮ್ಮೂರಂದರೆ ಶಿರಾಲಿ ಹತ್ರ ಬ್ಲೂ ವಾಟರ್ ಅಂತ ಅದೇ. ಸೊ ಅಲ್ಲಿ ಆಚೆಗೆ ಅಂದರೆ 3-4 ಗುಡ್ಡೆ ಅದೇ. ಅದರೆಲ್ಲದರಲ್ಲೂ ಕಂಪೇರ್ ಮಾಡಿದ್ರೆ ಒಂದು ದೊಡ್ಡ ಗುಡ್ಡೆ ಹತ್ತಕ್ಕೆ ಹೋಗಿರಿ ನಾವು. ಆ ಟೈಮಲ್ಲಿ ಇದು ಹೆಂಗೆ ಹಾಕೊಂಡಿದ್ದೆ ನಾ. ಈ ಅಂಗಡಿನೇ ಫೇಮಸ್ ನಂತು. ಹೌದು, ಇದೇ ಹಂಗೆ ಮತ್ತೊಂದು ಪ್ಯಾಂಟ್ ಇತ್ತು, ನನ್ನ ಫೇವ್ರೇಟ್ ಪ್ಯಾಂಟ್ ಇತ್ತು. ಸೊ ಅದಾಗಿದೆ. ಇದ್ರ ಮೇಲೆ ಹೋಗಿರಿ ನಾವು. ಹಂಗೆ ಹೋಗಿರ ಪ್ಲ್ಯಾನ್ ಮಾಡ್ಕೊಂಡು 4 ಜನ ಹೋಗಿದ್ವಿ. ಸೊ ಆ ದಿನ ಮಾತ್ರ ಸೈಕಾಗಿತ್ತು. ನಾನು ಅವಾಗೆಲ್ಲ ವೀಡಿಯೋ ಮಾಡ್ಬೇಕಿತ್ತು ಅನಿಸ್ತದೆ ಮೆಮೊರೀಸ್ಗೋಸ್ಕರ. ಸೊ ಮತ್ತೆ ನೀನು ಹೋಗೋ, ನಾ ಫ್ರೆಂಡ್ಸ್ ಹತ್ರ ಹೇಳೋಣ, ಮಳೆಗಾಲ ಸ್ವಲ್ಪ ಕಮ್ಮಿ ಅಲ್ಲ ಅಂದ್ಕೊಂಡು ಹೇಳಾರೆ ಹೋಗುವ ಅಂತ ಹೇಳ್ತಾರೆ. ಸೊ ಹೋಗ್ಬೇಕಲ್ಲಿ. ಅಂದರೆ ಆ ದಿನ ಮಾತ್ರ ಸೈಕಾಗಿತ್ತು. ಎಂತಕ್ಕಂದರೆ ದಾರಿ ಗೊತ್ತಿಲ್ಲ, ಮ್ಯಾಪ್ ಇಲ್ಲ, ಎಂತ ಇಲ್ಲ. ನಾವು ಒಟ್ಟು ಮಾತಾಡ್ಕೊಂಡು ಹೀಗೆ ಹೋಗೊಂದು ಸ್ನ್ಯಾಕ್ಸ್ ಅಂತ ಹೇಳ್ಕೊಳ್ಳಿಲ್ಲ. ಈ ನನ್ನ ಫ್ರೆಂಡ್ ಒಬ್ಬ ನವೀನ, ನಾವು ಸೌತಿಕಾಯಿ ಸೌತಿಕಾಯಿದು ಫುಲ್ ಅಲ್ಲ, ಅರ್ಧ ಸೌತಿಕಾಯಿ ಒಂದು ನೀರು ಬಾಟ್ಲಿ ಎಂತ ತಗೋಲಿಲ್ಲ. ಮತ್ತು ಕಪ್ ಎಂತ ಇಲ್ಲ. ಬೆಳಗ್ಗೆ ತಿಂಡಿ ತಿನ್ನೋದು ಹಾಗೆ ಹೋಗೊಂದ 10 ಗಂಟೆನ ಎಷ್ಟೋ ಆಗಿತ್ತು. ಸೊ ಹಾಗೆ ಹೋಗೊಂದು ಗುಡ್ಡೆ ಹತ್ತಕ್ಕೆ. ಎಂಥ ಟ್ರೆಕ್ಕಿಂಗ್ ಅಂದರೆ ನಿಜವಾಗ್ಲೂ ಮರುಕಾಗೋದಿಲ್ಲ, ಆ ಥರ ಟ್ರೆಕ್ಕಿಂಗ್ ಮಾಡಾರ ನಾವು. ಯಪ್ಪ ಸೈಕಾಗೋದು. ಹಿಂಗೆ ಹೊಕ್ಕಂತೆ ಹೋಗೋದು, ಹಿಂಗೆ ಕೂತ್ಕಂತೆ ಸಣ್ಣ ಮರಿನ ಮನೆ ಕೂತ್ಕಂತೆ ಹೋಗ್ಕಂತೆ ಹೋಗೋದು. ಯಾಕಂದ್ರೆ ಇದೆಲ್ಲ ಜೀಡ ಆಗಡೆ ಯಾರು ತಿರುಗಾಡೋದಿಲ್ಲ. ಸೊ ಎಲ್ಲ ಯಾವ ಥರ ಇತ್ತಂದರೆ ಯಪ್ಪ ನೆನ್ಸ್ಕೊಂಡ್ರೆ ಹೆದರಿಕೆ ಆಗ್ತದೆ. ಆ ಥರ ಆಗಿತ್ತು. ಬರುವುದೆಂತ ಆಗೋದು, ಬರ್ಬೇಕಾ ನಮ್ಗೆ ದಾರಿ ತಪ್ಪೋಗೋದು. ನಾವು ಎಲ್ಗಡೆಲ್ಲ ಹೋಗಿ ಎಂತೆಲ್ಲ ಆಗದೆ. ಸೊ ಹೆಂಗೋ ಮಾಡ್ಕೊಂಡು ಹೆರಿಗೆಲ್ಲ ಬಂದ್ವಿ ನಾವು. ಮತ್ತೊಂದು ಹೋಗೋ ಅನ್ಕ ಮಾತಾಡಿರ, ಬಟ್ ಈಗ ಆಗೋದಿಲ್ಲ. ಸ್ವಲ್ಪ ಮಳೆಗೆಲ್ಲ ಕಮ್ಮಿ ಆದಮೇಲೆ ಆಮೇಲೆ ಹೋಗೋಂಕ ಪ್ಲ್ಯಾನ್ ಮಾಡ್ರೆ. ಸೊ ನಾವು ವೀಡಿಯೋ ಮಾಡ್ತೇವೆ ಹೋದರೆ. ಅಂದರೆ ಎಡಿಟಿಂಗ್ ಎಲ್ಲ ಮಾಡ್ಬೇಕಂತ ಕ್ಲಿಪ್ಪೆಲ್ಲ ತೆಗೀರಿ ಎಡಿಟಿಂಗ್ ಮಾಡ್ಬೇಕಂತ ಈಗ. ಮತ್ತು ಜಳ್ಳಿ ಪಾರ್ಟಿ ಮಾಡೋದು ಜಾಸ್ತಿ ಆಗಿತ್ತ. ಸೊ ಜಳ್ಳಿಯೆಲ್ಲ ಹಿಡ್ಕೊಬಂದ್ಕೊಂಡು ಜಳ್ಳಿ ಪಾರ್ಟಿ ಹೆಂಗೆ ಮಾಡ್ತೀರಂದರೆ ಸಕ್ಕತ್ತದೆ.
ನಾವು ಮೊದಲು ಬಾವಿ ಈಜುಕೋತೀವಿ ನೋಡ್ಕೊಳ್ಳಿ ಸರ್. ಅಂತಂದರೆ ನಮ್ಮೂರ ಪಕ್ಕದಾಗೆ ಕರಿಕಲ್ ಹತ್ರ ಒಂದು ಕೆರೆ ಉಂಟು. ಆ ಕೆರೆ ಹತ್ರ ಒಂದು ಕೆರೆಗೆ ಇರ್ತೀವಿ ನಾವು. ಹಾಗೆ ಅಲ್ಲಿ ಮೇಲ್ಗಡೆ ಈಗೆಲ್ಲ ಡೆಮೊಲಿಷ್ ಮಾಡಿ ಇದು ಸೈಟ್ ಮಾಡೋದು. ಅದು ಮೊದಲು ಮೇಲ್ಗಡೆ ಬಾವಿ ಇತ್ತು, ಒಂದು ಮನೆ ಇತ್ತು, ಗೂಡು ಮನೆ ಇತ್ತು ಸಣ್ಣದು. ಸೊ ಅಲ್ಲಿ ಒಂದು ಬಾವಿ ಇತ್ತು, ಅಲ್ಲೆಲ್ಲ ನಾವು ಈಜುಕೋತೀವಿ. ಈಜುಕೋದಂಗೆ ಮೇಲಿಂದ ಹಾರು ಶೋಕಿ ನಮ್ಮ ಬಗ್ಗೆ ಜಾಸ್ತಿ ಅಲ್ಲ. ಸೊ ಅದಕ್ಕೆ ಮೇಲಿಂದ ಹಾರಿ ಅವನೊಂದು ವೀಡಿಯೋ ಮಾಡಿದ್ದೀನಿ. ಸೊ ನಾನು ಅದೊಂದು ವೀಡಿಯೋ ಮಾಡಿದ್ದು, ನನ್ನ ವೀಡಿಯೋ ಮಾಡಲಿಕ್ಕಿತ್ತು. ಸೊ ವೀಡಿಯೋ ಮಾಡಿದ್ದು ಅವನೊಂದು ಡೇ. ಇದು ನಾನು ಪಿ ಯು ರಜೆ ಟೈಮ್ನಾಗೆ ಇದು ಮೈಸೂರು ಕೆಲ್ಸಕ್ಕೆ ಹೋಗಿನಿ, ಶಿಲ್ಪಿ ಕೆಲಸ. ಸೊ ಆವಾಗ ಮಾಡಿದ ವೀಡಿಯೋ ಇದು. ಸೊ ಸಾಕು, ಇವತ್ತಿನ ನನ್ನ ಪ್ರಕಾರ ಇಷ್ಟು ಸಾಕಂದು ಮಾಡೋಣ. ಚಾನಲ್ ಲಾಂಗ್ ಆಯ್ತಿರ್ಬೇಕು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡುವ. ಮತ್ತು ಇದ್ರ ಪಾರ್ಟ್ 2 ಬೇಕಂತಿದ್ರೆ ಕಮೆಂಟ್ ಮಾಡಿ, ನಾನು ಮಾಡ್ತೇನೆ. ನನ್ನ ಪ್ರಕಾರ ಪಾರ್ಟ್ 2 ಮಾಡ್ತೆ, 1-2 ದಿನ ಹೋಗಿ. ಸೊ ಅಷ್ಟೇ ಇವತ್ತಿನ ವ್ಲಾಗಲ್ಲಿ. ನಾನು ಸಣ್ಣಕಿನ ಫೋಟೋಸ್ ಆಗಿ ತೋರಿಸ್ಲಿಲ್ಲ ನಿಮಗೆ, ನೆಕ್ಸ್ಟ್ ತೋರಿಸ್ದೆ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗ ಸಿಗುವ. ಈ ವ್ಲಾಗೇನೋ ಬಗೆಲೇನೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ಬಾಯ್ ಬಾಯ್.